ದಿಲ್ಲಿಯಲ್ಲಿ ಕನ್ನಡಿಗರ ಸಿಂಹ ಗರ್ಜನೆ. ನನ್ನ ತೆರಿಗೆ ನನ್ನ ಹಕ್ಕು, ಬಾರಿಸು ಕನ್ನಡ ಡಿಂಡಿಮವ. ರಾಜ್ಯದ 25 ಬಿಜೆಪಿ ಎಂಪಿಗಳು ಶರಣಾಗ್ತಾರ, ವಿರೋಧಿಸ್ತಾರ. ದಿಲ್ಲಿಯಲ್ಲಿ ಕರ್ನಾಟಕದ ಕನ್ನಡಿಗರ ಸಿಂಹ ಗರ್ಜನೆ. ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋ ಘೋಷವಾಕ್ಯದ ಮೂಲಕ ದಿಲ್ಲಿಯಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಅಂತಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ಕೇಂದ್ರ ಸರ್ಕಾರದಿಂದ ನಮಗಾದ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಹಾಗಾದ್ರೆ ಕಳೆದ 5 ವರ್ಷಗಳಿಂದ ಈ ಬಗ್ಗೆ ಧ್ವನಿ ಎತ್ತದ ರಾಜ್ಯದ 25 ಬಿಜೆಪಿ ಎಂಪಿಗಳು ಈಗಲಾದ್ರೂ ಧ್ವನಿ ಎತ್ತುತ್ತಾರಾ ಅಥವಾ ಇಲ್ವಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಆಕ್ರೋಶ. ಇದು ಕನ್ನಡಿಗರ ಮನದಾಳದ ಆಕ್ರೋಶ. ಎಷ್ಟು ವರ್ಷ ಅಂತ ತಡೆಯೋದು, ಎಷ್ಟು ವರ್ಷ ಅಂತ ಸಹಿಸಿಕೊಳ್ಳೋದು? ನೆರೆ ಪರಿಹಾರವಿಲ್ಲ, ಬರ ಪರಿಹಾರವೂ ಇಲ್ಲ, ಅನುದಾನವಂತೂ ಕೇಂದ್ರ ಸರ್ಕಾರದಿಂದ ಕೇಳಲೇಬೇಡಿ ಅನ್ನೋ ಸ್ಥಿತಿ ಬಂದೊದಗಿದೆ. ಹಾಗೆ ನೋಡಿದ್ರೆ ಅದು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಡೋ ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ತವೆ. ಆ ತೆರಿಗೆ ಹಣದಲ್ಲಿ ಕೇಂದ್ರ ಸರ್ಕಾರ ದೇಶದ ರಕ್ಷಣೆಗಾಗಿ ಮಿಲಿಟರಿ, ರೈಲ್ವೆ, ಪೋಸ್ಟ್ ಆಫೀಸ್ ಸೇರಿದಂತೆ ಕೆಲ ಕ್ಷೇತ್ರಗಳಿಗೆ ಹಣ ಖರ್ಚು ಮಾಡುತ್ತೆ. ಅದೇ ರೀತಿ ದೇಶದ ಯಾವುದೇ ರಾಜ್ಯ ಆರ್ಥಿಕವಾಗಿ ಇಲ್ಲವೇ ನೆರೆ ಬರ ಸೇರಿದಂತೆ ಯಾವುದೇ ಪ್ರಾಕೃತಿಕ ವಿಕೋಪಗಳಿಗೆ ತುತ್ತಾದ್ರೆ ಕೇಂದ್ರ ಸರ್ಕಾರ ಆಸರೆಗೆ ಬರಬೇಕಾಗುತ್ತೆ, ಅಂದ್ರೆ ಪರಿಹಾರ ಕೊಡಬೇಕಾಗುತ್ತೆ. ಹಾಗಂದ ಮಾತ್ರಕ್ಕೆ ಕೇಂದ್ರ ಸರ್ಕಾರವೇನು ತನ್ನ ಜೇಬಿಂದ ಹಣ ತಂದು ಕೊಡಲ್ಲ, ದೇಶದ ಎಲ್ಲಾ ರಾಜ್ಯಗಳ ತೆರಿಗೆ ಹಣದಲ್ಲೇ ಕೊಡಬೇಕು. ನಿಮ್ಗೆ ಗೊತ್ತಿರಲಿ, ಕರ್ನಾಟಕ ಪ್ರತಿ ವರ್ಷ 4.5 ಲಕ್ಷ ಕೋಟಿ ತೆರಿಗೆಯನ್ನ ಕೇಂದ್ರಕ್ಕೆ ಕೊಟ್ಟರು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ವಾಪಸ್ ಕೊಡ್ತಾ ಇರೋದು ಕೇವಲ 50,000 ಕೋಟಿ. ಅಂದ್ರೆ 100 ರೂಪಾಯಿ ಕಲೆಕ್ಟ್ ಮಾಡಿ ಕೇವಲ 13 ರೂಪಾಯಿ ವಾಪಸ್ ಕೊಡ್ತಿದೆ. ಆದ್ರೆ ಗುಜರಾತ್, ಉತ್ತರ ಪ್ರದೇಶ ಸೇರಿದಂತೆ ಉತ್ತರ ಭಾರತದ ಕೆಲ ರಾಜ್ಯಗಳಿಂದ 100 ರೂಪಾಯಿ ಕಲೆಕ್ಟ್ ಮಾಡಿ 120 ರೂಪಾಯಿಯನ್ನ ವಾಪಸ್ ಕೊಡ್ತಿದೆ. ಇದು ಅನ್ಯಾಯ ಅಲ್ವಾ ಅನ್ನೋದು 7 ಕೋಟಿ ಕನ್ನಡಿಗರ ಒಕ್ಕೊರಳ ಆಕ್ರೋಶ. ಆದ್ರೆ ಕರ್ನಾಟಕದ 25 ಬಿಜೆಪಿ ಎಂಪಿಗಳು ಮಾತ್ರ ಕೇಂದ್ರದಲ್ಲಿರೋ ತಮ್ಮದೇ ಮೋದಿ ಸರ್ಕಾರದ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಇದು ಒಂದಲ್ಲ ಎರಡಲ್ಲ, ಸುಮಾರು ವರ್ಷಗಳಿಂದ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯವಾಗ್ತಿದೆ ಅನ್ನೋದು ರಾಜ್ಯ ಕಾಂಗ್ರೆಸ್ ನಾಯಕರ ಆರೋಪ. ಹೀಗಾಗಿ ಇವತ್ತು ದಿಲ್ಲಿಯಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೆ ಇಡೀ ರಾಜ್ಯ ಸರ್ಕಾರದ ಶಾಸಕರು, ಮಂತ್ರಿಗಳು ಪಣ ತೊಟ್ಟಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿರೋ 2 ಟ್ವೀಟ್ ಸಾಕಷ್ಟು ಕುತೂಹಲ ಕೆರಳಿಸ್ತಿದೆ. ಹಾಗಾದ್ರೆ ಆ ಟ್ವೀಟ್ಗಳೇನಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೇಂದ್ರ ಸರ್ಕಾರದ ಆರ್ಥಿಕ ತಾರತಮ್ಯದಿಂದ ಕನ್ನಡಿಗರ ಅಂತಃಸತ್ವ ಕುಗ್ಗುತ್ತಿದೆ. ಕರ್ನಾಟಕದ ಸ್ವಾಭಿಮಾನ, ಸ್ವಾವಲಂಬನೆಗೆ ಪೆಟ್ಟು ಬೀಳುತ್ತಿದೆ. ಹೀಗಾಗಿ ಪಕ್ಷಾತೀತವಾಗಿ ರಾಜಕಾರಣವನ್ನ ಮೀರಿ ನಾವು ಕನ್ನಡಿಗರ ಪರ ಧ್ವನಿ ಎತ್ತುವ ಸಮಯವಿದು. ಈ ಕರ್ನಾಟಕದ ಸ್ವಾಭಿಮಾನದ ಹೋರಾಟಕ್ಕೆ ರಾಜಕೀಯವನ್ನ ಬದಿಗಿರಿಸಿ ಪಕ್ಷಾತೀತವಾಗಿ ಭಾಗವಹಿಸಲು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳಿಗೆ ಆಹ್ವಾನಿಸುತ್ತಿದ್ದೇವೆ. ಕರ್ನಾಟಕದ ಬಗ್ಗೆ ಅಭಿಮಾನ, ಕನ್ನಡಿಗರ ಬಗ್ಗೆ ಕಾಳಜಿ ಇರುವುದು ನಿಜವೇ ಆಗಿದ್ರೆ ಈ ಹೋರಾಟದಲ್ಲಿ ವಿರೋಧ ಪಕ್ಷಗಳು ಮುಕ್ತವಾಗಿ ಕೈ ಜೋಡಿಸಲಿ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಗರು ಬರೀ ಟಿವಿಯಲ್ಲಿ ಕಾಣಿಸಿಕೊಳ್ಳೋದಕ್ಕಾಗಿ ಬ್ರೇಕಿಂಗ್ ನ್ಯೂಸ್ಗಾಗಿ ಮಾತ್ರ ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ನಿರುದ್ಯೋಗದ ಬಗ್ಗೆ ಪ್ರತಿಭಟನೆ ಮಾಡೋದು ಕೇಳಿದಿರ ಇವತ್ತನ? ಬಿಜೆಪಿ ಅವರು ನಮ್ಗೆ ಉದ್ಯೋಗ ಖಾತ್ರಿನಲ್ಲಿ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಮಾಡಿದಾರ ಇವತ್ತನ? ನಮ್ಮ ನೆಲ ಜಲದ ಬಗ್ಗೆ ಪ್ರತಿಭಟನೆ ಮಾಡಿದಾರ? ಮೇಕೆದಾಟು ಪರ್ಮಿಷನ್ ಸಿಗ್ತಾ ಇಲ್ಲ ಅದಕ್ಕೆ ಪ್ರತಿಭಟನೆ ಮಾಡಿದಾರ? ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ದುಡ್ಡು ಹಾಕಿಲ್ಲ ಅದಕ್ಕೆ ಪ್ರತಿಭಟನೆ ಮಾಡಿದಾರ? ಕಲಬುರಗಿ ರೈಲ್ವೆ ಡಿವಿಷನ್ಗೆ 1,000 ರೂಪಾಯಿ ಇಟ್ಟಿದಾರ್ರಿ ಬಜೆಟ್ನಲ್ಲಿ. ನಾಚಿಕೆ ಬರ್ಬೇಕು ಇವ್ರಿಗೆ ಯೋಗ್ಯತೆಗೆ. ಅದಕ್ಕೆ ಪ್ರತಿಭಟನೆ ಮಾಡಿದಾರಾ? ಬೇರೆ ಇದಕ್ಕೆ ಯಾವ್ದು ನೀವು ಮೀಡಿಯಾದವರು ಬ್ರೇಕಿಂಗ್ ನ್ಯೂಸ್ ಹಾಕ್ತೀರಾ ಅಂದ್ಬಿಟ್ಟು ಅಷ್ಟಕ್ಕೆ ಬರೋದವರು. ನೋಡಿ ಎಷ್ಟು ಜನ ಬರ್ತಾರೆ ನೋಡೋಣ, ನಾನು ನೋಡ್ತೀನಿ. ಇದೇ ರೀತಿ ಮತ್ತೊಂದು ಟ್ವೀಟ್ ಮಾಡಿದ್ದು 2014ರ ನಂತರ ವಿನೂತನ ಮಾದರಿಯ ಸರ್ಕಾರವನ್ನ ಪ್ರಧಾನಿ ಮೋದಿ ಇಡೀ ವಿಶ್ವಕ್ಕೆ ಪರಿಚಯಿಸಿದ್ದಾರೆ. ಈ ವಿನೂತನ ಮಾದರಿಯ ಸರ್ಕಾರಕ್ಕೆ ದೇಶದ ಆಡಳಿತಾತ್ಮಕ ವ್ಯವಹಾರಗಳನ್ನು ನಿರ್ವಹಿಸುವ ಅಭ್ಯಾಸವೇ ಇಲ್ಲ, ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಜ್ಞಾನವೇ ಗೊತ್ತಿಲ್ಲ, ಒಕ್ಕೂಟ ರಾಜ್ಯಗಳೊಂದಿಗೆ ಚರ್ಚಿಸುವ ಸ್ಥಿಮಿತತೆಯೇ ಇಲ್ಲ. ಈ ಸರ್ಕಾರಕ್ಕೆ ಗೊತ್ತಿರೋದು ಎರಡೇ, ಒಂದು ಹೆಡ್ಲೈನ್ ಮ್ಯಾನೇಜ್ಮೆಂಟ್, 2 ITED ಎಂಗೇಜ್ಮೆಂಟ್. ಜಗತ್ತಿನ ಕುಖ್ಯಾತ ಸರ್ವಾಧಿಕಾರಿಗಳಾದ ಹಿಟ್ಲರ್, ಗೊಬೆಲ್ಸ್, ಮುಸೋಲಿನಿ ಎಂದು ಬದುಕಿದ್ರೆ ಈ ಮಟ್ಟದ ನಿರಂಕುಶವಾದಿತನಕ್ಕೆ ನಿಬ್ಬೆರಗಾಗಿ ನಾಚಿ ನೀರಾಗಿ ಬಿಡುತ್ತಿದ್ರೇನೋ. ಕರ್ನಾಟಕದ ಹಣಕಾಸಿನ ಹಕ್ಕಿಗಾಗಿ ನಮ್ಮ ಹೋರಾಟ ದೇಶ ವಿಭಜಿಸುವ ಹುನ್ನಾರವಾಗುತ್ತದೆಯೇ? ನಮ್ಮ ರಾಜ್ಯದ ಜನರ ತೆರಿಗೆ ಹಣದ ಸರಿಯಾದ ಹಂಚಿಕೆಗೆ ಆಗ್ರಹಿಸುವುದು ದೇಶದ್ರೋಹವಾಗುತ್ತದೆಯೇ? ನಮ್ಮ ಹೋರಾಟ ಇರೋದು ಕರ್ನಾಟಕದ ವಿರುದ್ಧ ದ್ವೇಷದ ಧೋರಣೆ ಹೊಂದಿರುವ ಒಕ್ಕೂಟ ಸರ್ಕಾರದ ವಿರುದ್ಧ. ಕೃಪಾಪೋಷಿತ ಮಾಧ್ಯಮಗಳನ್ನು ಬಳಸಿಕೊಂಡು ನಮ್ಮ ರಾಜ್ಯದ ಹಕ್ಕಿಗಾಗಿ ನಡೆಸುತ್ತಿರುವ ನಮ್ಮ ಹೋರಾಟವನ್ನ ದೇಶದ ವಿರುದ್ಧ ತಿರುಗಿಸುವ ದುಷ್ಕೃತ್ಯವನ್ನ ಬಿಜೆಪಿ ಕೈ ಬಿಡದಿದ್ರೆ ಕರ್ನಾಟಕದ ತೆರಿಗೆ ಕರ್ನಾಟಕದ ಹಕ್ಕು ಎನ್ನುವುದು ಎಷ್ಟು ಸತ್ಯವೋ ಕನ್ನಡಿಗರ ಆಕ್ರೋಶದ ಗದಾ ಪ್ರಹಾರಕ್ಕೆ ಒಕ್ಕೂಟ ಸರ್ಕಾರ ಛಿದ್ರವಾಗೋದು ಅಷ್ಟೇ ಸತ್ಯ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ದಯವಿಟ್ಟು ಬಿಜೆಪಿ ಸಂಸದರಿಗೆ ಮತ್ತು ನಾಯಕರಿಗೆ ಹೇಳ್ತಾ ಇದ್ದೀನಿ, ಅಂಜದ್ ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ನಿಮ್ ಜೊತೆ ಇದೆ. ದಯವಿಟ್ಟು
ಬಾಯಿ ಬಿಟ್ಟು ಏರ್ಧನಿನಲ್ಲಿ ಕನ್ನಡಿಗರ ಪರವಾಗಿ ಮಾತನಾಡಿ. ನಾವು ನಿಮ್ಮ ಜೊತೆ ಇದ್ದೀವಿ. ಸಂಸದಲ್ಲೂ ಮಾತಾಡ್ರಿ, ಮೇಲ್ಮನೆ ರಾಜ್ಯಸಭಾ ಲೋಕಸಭಾ ಎರಡು ಕಡೆನೂ ಮಾತಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಹೊರಗಡೆ ನಾವು ಮಾಡ್ತಾ ಇದೀವಿ, ಅದಕ್ಕೆ ನೀವು ಸಪೋರ್ಟ್ ಮಾಡಿ. ಏನು ದಯವಿಟ್ಟು ಅಂಜೋದು ಬೇಡ. ನಮ್ಮ ತೆರಿಗೆ ಪಾಲೇ ನಾವು ಕೇಳ್ತಾ ಇರೋದು. ಮೋದಿಯಿಂದ ಎಷ್ಟ್ಯಾಕೆ ಹೆದರ್ತೀರಾ? ಅವ್ರೇನು ದುಡ್ಡೇನು ಪ್ರಿಂಟ್ ಮಾಡ್ತಾ ಇಲ್ಲ, ಏನು ಮರದಿಂದ ಕಿತ್ಕೊಡ್ತಾ ಇಲ್ಲ, ಎಲ್ಲೋ ಬೆಳೆಸ್ತಾ ಇಲ್ಲ, ಎಲ್ಲೋ ನಮ್ಮ ತೆರಿಗೆ, ನಮ್ಮ ಬೆವರು, ನಮ್ಮ ಏನು ಕಷ್ಟಪಟ್ಟು ದುಡ್ದಂತ ತೆರಿಗೆಯಿಂದ ನಾವು ಪಾಲು ಕೇಳ್ತಾ ಇದ್ದೀವಿ. ಅದಕ್ಕೆ ಕೇಳಲಿಕ್ಕೆ ಏನಕ್ಕೆ? ನೀವು ಎಷ್ಟು ಗಟ್ಟಿಯಾಗಿ ಈ ಜೈ ಶ್ರೀರಾಮ್ ಅಂತೀರಾ, ಅಷ್ಟೇ ಗಟ್ಟಿಯಾಗಿ ಕನ್ನಡಿಗರ ಪರವಾಗೂ ನಿಂತ್ಕೋಬೇಕು. ಜೈ ಕರ್ನಾಟಕ ಅಂತ ಹೇಳಿ ನೋಡಿ ಒಂದ್ಸರಿ, ಏನಾಗುತ್ತೆ? ಧ್ವನಿ ಬಿದ್ದೋಗುತ್ತವ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಕಾಂಗ್ರೆಸ್ ನಾಯಕರ ಈ ಹೋರಾಟದಿಂದ ಕೇಂದ್ರ ಮೋದಿ ಸರ್ಕಾರ ಅಲರ್ಟ್ ಆಗದೇ ಇರಬಹುದು. ಪ್ರತಿಭಟನಾ ನಿರತ ನಮ್ಮ ಕನ್ನಡಿಗರ ಅಹವಾಲನ್ನು ಸ್ವೀಕರಿಸೋಕೆ ಕೇಂದ್ರದ ನಾಯಕರು ಬರದೇ ಇರಬಹುದು. ಆದ್ರೆ ಕೇಂದ್ರ ಸರ್ಕಾರದ ಮೇಲೆ ಈ ಪ್ರತಿಭಟನೆ ಕಪ್ಪು ಚುಕ್ಕಿಯಾಗಿ ಮಾರ್ಪಡುತ್ತೆ. ಇನ್ನ 2 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ಮತ ಕೇಳೋಕೆ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಬರಲೇಬೇಕಲ್ವಾ? ಕನ್ನಡಿಗರ ಕಷ್ಟಕ್ಕೆ ಸ್ಪಂದಿಸಿದ ಮೋದಿ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರಕ್ಕೆ ಕನ್ನಡಿಗರು ಚುನಾವಣೆಯಲ್ಲಿ ಬಿಸಿ ಮುಟ್ಟಿಸದೇ ಇರ್ತಾರ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.